ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಮಧುಸೂದನ್. ಈಗ ಹೆಡ್ಲೈನ್ಸ್. ಎಸ್ಐ ಮಲ್ಲಿಕಾರ್ಜುನ ಬಂಡೆ ಸಾವು ಪ್ರಕರಣ, ಸಿಐಡಿ ಮಧ್ಯಂತರ ವರದಿಯಲ್ಲಿ ಐಜಿಪಿ ವಜೀರ್ಗೆ ಕ್ಲೀನ್ ಚಿಟ್. ಸಿಐಡಿ ತನಿಖೆಯೇ ಸರಿ ಇಲ್ಲ ಅಂದ್ರು ಬಂಡೆ ಪತ್ನಿ ಮಲ್ಲಮ್ಮ. ಬೆಳ್ಳಂಬೆಳಗ್ಗೆಯಿಂದಲೇ ಭ್ರಷ್ಟರಿಗೆ ನಡುಕ ಹುಟ್ಟಿಸಿದ ಲೋಕಾಯುಕ್ತ. ಆಫೀಸರ್ಸ್ ಮನೆಯಲ್ಲಿತ್ತು ಕೋಟಿ ಕೋಟಿ ಹಣ, ಚಿನ್ನ, ಬಂಗಾರ. ದುಡಿಮೆಗಿಂತ ಡಬ್ಬಲ್ ಇದೆ ನುಂಗಣ್ಣರ ಲೆಕ್ಕ. ಪೊಲೀಸರನ್ನೇ ಕಳ್ಳರೆಂದುಕೊಂಡ್ರು. ಆರೋಪಿಗಳ ಬಂಧನಕ್ಕೆ ಹೋದವರಿಗೆ ಹಿಗ್ಗ ಮುಗ್ಗ ಜಡಿದ್ರು. ತುಮಕೂರಿನಲ್ಲಿ ಪೊಲೀಸರಿಗೆ ಬಿತ್ತು ಸಮಾಯೇಟು. ಮೂತ್ರ ವಿಸರ್ಜನೆಗೆ ತೆರಳಿದ್ದ ಕತ್ತಲಲ್ಲಿ ಕಾಣದೆ 150 ಅಡಿ ಆಳದ ಬಾವಿಗೆ ಬಿದ್ದ. ಚಿಕ್ಕಬಳ್ಳಾಪುರದಲ್ಲಿ ಸಾವು ಗೆದ್ದು ಬಂದ ವೆಂಕಟೇಶ್. ಕ್ರಿಶ್ಚಿಯನ್ ದೇವರು, ಹಿಂದೂ ಮುಸ್ಲಿಮರೇ ಭಕ್ತರು. ಚರ್ಚ್ನಲ್ಲಿ ನಡೆಯುತ್ತೆ ಹಿಂದೂ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರ. ಉಡುಪಿಯಲ್ಲೊಂದು ಭಾವೈಕ್ಯತೆಯ ಜಾತ್ರೆ. ದಕ್ಷ ಅಧಿಕಾರಿ PSI ಮಲ್ಲಿಕಾರ್ಜುನ ಬಂಡೆ ಮುನ್ನಾಗೆ ಗುಂಡಿಗೆ ಬಲಿಯಾಗಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಪತಿಯ ಸಾವಿನ ಬಗ್ಗೆ ಬಂಡೆ ಹಲವು ಆರೋಪಗಳನ್ನು ಮಾಡಿದ್ರು. ಇದರ ಬಗ್ಗೆ ಸರ್ಕಾರ CID ತನಿಖೆಗೆ ಆದೇಶಿಸಿತ್ತು. ಇದೀಗ CID ವರದಿ ತಯಾರಾಗಿದೆ. ಸುವರ್ಣ ನ್ಯೂಸ್ಗೆ ಲಭ್ಯವಾದ ಪ್ರಕಾರ ವರದಿಯಲ್ಲಿ ಏನಿದೆ ಇಲ್ಲಿದೆ ನೋಡಿ ಸಂಪೂರ್ಣ ಡೀಟೇಲ್ಸ್. PSI ಮಲ್ಲಿಕಾರ್ಜುನ್ ಬಂಡೆ ಸಾವು ಪ್ರಕರಣ, IGP ವಜೀರ್ ಅಹಮದ್ಗೆ CID ಕ್ಲೀನ್ ಚಿಟ್. PSI ಮಲ್ಲಿಕಾರ್ಜುನ್ ಬಂಡೆ ಮುನ್ನಾನ ಗುಂಡಿಗೆ ಬಲಿಯಾಗಿದ್ದಾರೆ. ಅವರ ಇಡೀ ಕುಟುಂಬವೇ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಇದರ ಬಗ್ಗೆ ಸರ್ಕಾರ CID ತನಿಖೆಗೆ ಆದೇಶಿಸಿತ್ತು. ಹೀಗಾಗಿ CID DIG ಬಿಪಿನ್ ಗೋಪಾಲ್ ಕೃಷ್ಣ ಉಸ್ತುವಾರಿಯಲ್ಲಿ IGP ಸೋಮೇಂದ್ರ ಮುಖರ್ಜಿ ನೇತೃತ್ವದ ತನಿಖಾ ತಂಡ ತನಿಖೆ ನಡೆಸಲು ಗುಲ್ಬರ್ಗಕ್ಕೆ ತೆರಳಿತ್ತು. ಸುಮಾರು 6 ದಿನಗಳ ಕಾಲ ತನಿಖೆ ನಡೆಸಿದ್ರ ಬಗ್ಗೆ 5-6 ಪುಟಗಳ ವರದಿ ತಯಾರಾಗಿದೆ. ಇದರಲ್ಲಿ ಬೆಚ್ಚಿ ಬೀಳಿಸೋ ಅಂಶಗಳು ಹೊರಬಿದ್ದಿವೆ. ಈ ವರದಿಯಲ್ಲಿ ಬಂಡೆ ಸಾವು ಪ್ರಕರಣದಲ್ಲಿ IGP ವಜೀರ್ ಅಹಮದ್ ಅವರ ಕೈವಾಡವೇ ಇಲ್ಲ ಅಂತ ಹೇಳಲಾಗಿದೆ. ಅವರಿಗೆ ಕ್ಲೀನ್ ಚಿಟ್ ನೀಡಿರುವ ಸಾಧ್ಯತೆಯೂ ಇದೆ. CID DIG ಸೋಮೇಂದ್ರ ಮುಖರ್ಜಿ ನೇತೃತ್ವದಲ್ಲಿ ವರದಿ ತಯಾರಾಗಿದ್ದು, ಪ್ರಾಥಮಿಕ ವರದಿಯಲ್ಲಿ ಸ್ಫೋಟಕ ಅಂಶಗಳು ಹೊರಬಿದ್ದಿವೆ. IGP ವಜೀರ್ ಹೇಳಿರೋದೇನು? CID ವಿಚಾರಣೆ ವೇಳೆ IGP ವಜೀರ್, ನನಗೆ ಶೂಟರ್ ಮುನ್ನ ಯಾರು ಎಂಬುದು ಕೂಡ ಗೊತ್ತಿರಲಿಲ್ಲ. ಫೈರಿಂಗ್ ನಡೆಯುತ್ತಿರುವ ಸುದ್ದಿ ಕೇಳಿ ಸ್ಥಳಕ್ಕೆ ತೆರಳಿದ್ದೆ. ಘಟನಾ ಸ್ಥಳದಿಂದ ನಾನು ತುಂಬಾ ದೂರದಲ್ಲಿದ್ದೆ. ಆದರೆ ಮಲ್ಲಿಕಾರ್ಜುನ್ ಬಂಡೆ ಚಿಕಿತ್ಸೆಗೆ ಸಕಲ ಕ್ರಮ ಕೈಗೊಂಡಿದ್ದೇನೆ ಅಂತ ತನಿಖಾ ತಂಡದೆದುರು IGP ವಜೀರ್ ಅಹಮದ್ ಹೇಳಿದ್ದಾರೆ. ಒಂದೇ ಕೋಮಿನವರನ್ನ ಕೈಬಿಟ್ಟಿದ್ದು ಏಕೆ? ಇನ್ನು ಒಂದೇ ಕೋಮಿನ 11 ರೌಡಿಗಳನ್ನ ರೌಡಿ ಶೀಟರ್ ಪಟ್ಟಿಯಿಂದ ಕೈಬಿಟ್ಟಿದ್ದೇಕೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿರೋ ವಜೀರ್, ಅನ್ಯ ಕೋಮಿನವರು ಮನವಿ ಸಲ್ಲಿಸಿರಲಿಲ್ಲ ಎಂದಿದ್ದಾರೆ. ನವೆಂಬರ್ 6, 2013ರಂದು ರೌಡಿ ಶೀಟರ್ಗಳನ್ನ ಕೈಬಿಡಲಾಗಿತ್ತು. SP ರಜೆಯಲ್ಲಿದ್ದಾಗ ASPಯಿಂದ ಆದೇಶ ಹೊರಡಿಸಿದ್ದರು. ಇದಕ್ಕೆ IGPಯೇ ಸೂಚನೆ ನೀಡಿದ್ದರು. ಆದರೆ ತಮ್ಮ ಆದೇಶಕ್ಕೆ ವಜೀರ್ ಅಹಮದ್ ಯಾವುದೇ ಸಮರ್ಥನೆ ಕೊಟ್ಟಿಲ್ಲ. ಬಂಡೆ ತಲೆಗೆ ಹೊಕ್ಕಿದ್ದು ಪೊಲೀಸ್ ಗುಂಡು. ಇನ್ನು PSI ಮಲ್ಲಿಕಾರ್ಜುನ್ ಬಂಡೆ ತಲೆಯಲ್ಲಿ ಇದ್ದ ಗುಂಡು ಯಾವುದು ಅನ್ನುವುದರ ಬಗ್ಗೆ CID ವರದಿಯಲ್ಲಿ ಉಲ್ಲೇಖವಾಗಿದೆ ಎನ್ನಲಾಗಿದೆ. ಬಂಡೆ ತಲೆಗೆ ಹೊಕ್ಕಿದ್ದು ಪೊಲೀಸ್ ಗುಂಡು ಎಂದು ಹೇಳಲಾಗಿದೆ. 9mm ಪಿಸ್ತೂಲಿನ ಗುಂಡು ತಗುಲಿ ಬಂಡೆ ಮೃತಪಟ್ಟಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮುನ್ನಾ ಬಳಿ ಇದ್ದದ್ದು ಕಂಟ್ರಿ ರಿವಾಲ್ವರ್. ಆತ ನಮ್ಮ ಆಯುಧ ಕಸಿದುಕೊಂಡು ಗುಂಡು ಹಾರಿಸಿದ ಅಂತ ತನಿಖಾ ತಂಡದೆದುರು SI ಮುರಳಿ ಹೇಳಿಕೆ ನೀಡಿದ್ದಾರೆ. ಕತ್ತಲೆ ಘಟನೆಗೆ ಕಾರಣ. ಈ ಘಟನೆಗೆ ಕಾರಣವೇನು ಅಂತ ಹುಡುಕುತ್ತಾ ಹೊರಟಾಗ ಮುನ್ನಾ ಮನೆಯಲ್ಲಿ ಕತ್ತಲಿತ್ತು. ಸ್ಪಷ್ಟವಾಗಿ ಏನೂ ಕಾಣಿಸುತ್ತಿರಲಿಲ್ಲ. ಹೀಗಾಗಿ ಕತ್ತಲೆಯೇ ಅವಘಡಕ್ಕೆ ಕಾರಣ ಅಂತ ಬಂಡೆ ಜೊತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ SI ಮುರಳಿ ಈ ಹೇಳಿಕೆ ನೀಡಿದ್ದಾರೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ CID DIG ಬಿಪಿನ್ ಗೋಪಾಲ್ ಕೃಷ್ಣ,
ತನಿಖೆ ಪ್ರಾಥಮಿಕ ಹಂತದಲ್ಲಿದ್ದು ಶೀಘ್ರವೇ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಸರ್ಕಾರ CIDಗೆ ವಹಿಸಿದ್ದಾರೆ. ನಮ್ಮ ತಂಡ DIG ಸೋಮೇಂದು ಮುಖರ್ಜಿ ಅವರು ಇನ್ವೆಸ್ಟಿಗೇಷನ್ ಹೆಡ್ ಮಾಡ್ತಾ ಇದ್ದಾರೆ. ಉಸ್ತುವಾರಿ ನಾನು ಮಾಡ್ತಾ ಇದ್ದೇನೆ. ಇದು ನಾವು ಹೋಗಿ ಒಂದು 6 ದಿವಸ ಆಗಿದೆ. ಮತ್ತು ಇದು ಪ್ರಾರಂಭ ಹಂತದಲ್ಲಿದೆ. ಸರ್ಕಾರ ಯಾವುದೇ ಟೈಮ್ ಪೀರಿಯಡ್ ಫಿಕ್ಸ್ ಮಾಡಿಲ್ಲ. ತನಿಖೆ ಕರೆಕ್ಟಾಗಿ ಆಗಬೇಕು. ಅದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ. ಕರೆಕ್ಟಾಗಿ ಮಾಡಬೇಕು. ಇದು ಸ್ವಲ್ಪ ಇಂಪಾರ್ಟೆಂಟ್ ಕೇಸ್. ಇದು ಕರೆಕ್ಟಾಗಿ ಮಾಡ್ತೇವೆ. ಕಾಲಾವಕಾಶ ಬೇಕು. ಒಟ್ನಲ್ಲಿ CID ಪ್ರಾಥಮಿಕ ವರದಿ ಸದ್ಯದಲ್ಲೇ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ. ಇದರಿಂದ ಸತ್ಯ ಹೊರಬರುತ್ತೋ ಇಲ್ಲ ಇನ್ನಷ್ಟು ಅನುಮಾನಗಳನ್ನ ಹುಟ್ಟು ಹಾಕುತ್ತೋ ಕಾದು ನೋಡಬೇಕು. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನು ಈ ಬಗ್ಗೆ ಮಲ್ಲಿಕಾರ್ಜುನ್ ಪತ್ನಿ ಏನು ಹೇಳಿದ್ದಾರೆ? ಬಂಡೆ ಪತ್ನಿ ಮಧು ಬಂಡೆ ಜೊತೆ ನಮ್ಮ ಗುಲ್ಬರ್ಗಾ ಪ್ರತಿನಿಧಿ ಶರಣಯ್ಯ ಹಿರೇಮಠ್ ನಡೆಸಿದ ಚಿಟ್ಚಾಟ್ ಇಲ್ಲಿದೆ ನೋಡಿ. ಗುಲ್ಬರ್ಗಾದ ವೀರ ಪೊಲೀಸ್ ಅಧಿಕಾರಿ ಹುತಾತ್ಮ ಮಲ್ಲಿಕಾರ್ಜುನ್ ಬಂಡೆ ಅವರ ಸಾವಿನ ಪ್ರಕರಣ ಈಗಲೂ ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಈ ನಡುವೆ ಈ ಬಗ್ಗೆ CID ನಡೆಸಿರುವಂತಹ ತನಿಖೆ ಪೂರ್ಣಗೊಂಡಿದ್ದು ಇಂದು ಸರ್ಕಾರಕ್ಕೆ CID ಅಧಿಕಾರಿಗಳು ಸಂಪೂರ್ಣವಾದಂತಹ ವರದಿಯನ್ನು ಸಲ್ಲಿಸಲಿದ್ದಾರೆ. ಅಮ್ಮ ಮಲ್ಲಿಕಾರ್ಜುನ್ ಬಂಡೆಯವರ ಸಾವಿನ ನಂತರ ತಾವು ಪ್ರತಿ ಕ್ಷಣದಲ್ಲೂ ಹೇಳ್ಕೊಂಡು ಬರ್ತಾ ಇದ್ರಿ, ಇದರಲ್ಲಿ ವಜೀರ್ ಅಹಮದ್ ಗುಲ್ಬರ್ಗಾ IGP ಅವರು ನೇರ ಕೈವಾಡ ಇದೆ ಅನ್ನುವಂತಹ ಮಾತನ್ನು. ಬಟ್ ಈಗ ನಮಗೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ CIDದವರು ಏನು ತನಿಖೆ ನಡೆಸಿದ್ರು, ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ವಜೀರ್ ಅಹಮದ್ ಅವರಿಗೆ ಸಂಪೂರ್ಣ ಕ್ಲೀನ್ ಚೀಟ್ ಸಿಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ತಮಗೇನು ಅನ್ನಿಸ್ತಾ ಇದೆ ಇದ್ರ ಬಗ್ಗೆ? ನನಗೆ CID ಬಗ್ಗೆ ಮೊದಲೇನೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಯಾಕಂದ್ರೆ ಐಜಿಗೆ ಅಮಾನತದಲ್ಲಿ ಇಡಲಿಲ್ಲ, ಆಮೇಲೆ ವರ್ಗಾವಣೆನೂ ಮಾಡಲಾರ್ದೆ ತನಿಖೆ ಮುಂದುವರ್ಸ್ಯಾರ. ಇಲ್ಲಿ ಸತ್ತಾಂಶ ಹಾಳಾಗಲಿಕ್ಕೆ ಕಾರಣ ಆಗ್ಯದ. ಮೊದಲು ಫಸ್ಟ್ ಪಾಯಿಂಟ್ ಅಂದ್ರೆ IG ಅವ್ರಿಗೆ ಅಮಾನತನೂ ಮಾಡಿಲ್ಲ, ಆಮೇಲೆ ವರ್ಗಾವಣೆನೂ ಮಾಡಲಾರ್ದೆ ಇವ್ರು CID ತನಿಖೆ ಮಾಡ್ಯಾರ. ಅದಕ್ಕೆ ಸತ್ತಾಂಶ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸರಿಯಾಗಿ ರಿಪೋರ್ಟ್ ಬಂದಿಲ್ಲ. ಅದಕ್ಕೆ CBI ತನಿಖೆ ಅಲ್ಲೇಬೇಕು. ವಜೀರ್ ಅಹಮದ್ ಅವರೇ ಕಾರಣ ಆಗಿದ್ರೆ ಯಾಕೆ ಕಾರಣ ಆಗಿರ್ತಾರೆ? ನಿಮ್ಮ ಮನೆಯವರು ನಿಮ್ಮ ಜೊತೆಗೆ ಈ ಬಗ್ಗೆ ವಜೀರ್ ಅಹಮದ್ಗೂ ಮತ್ತು ಅವರಿಗೂ ಇರೋಂಥ ಭಿನ್ನಾಭಿಪ್ರಾಯ ವೈಮನಸ್ಯದ ಬಗ್ಗೆ ನಿಮ್ಮ ಜೊತೆಗೆ ಯಾವತ್ತಾದ್ರೂ ಹಂಚ್ಕೊಂಡಿದ್ರಾ? ಹೇಳ್ತಾ ಇದ್ದೀನಲ್ಲ, ಅವಾಗಿಂದ ನಾನು ಹೇಳ್ತಾ ಇದ್ದೀನಿ. ಅವಾಗಿಂದ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ಜನರಿಗೆ ಹೇಳ್ತಾ ಇದ್ದೀನಿ. ನನ್ನ ಕಷ್ಟಗಳನ್ನೆಲ್ಲ ಅವ್ರು ಏನು ನಮ್ಮ ಯಜಮಾನ್ರು ಹಂಚ್ಕೊಂಡ್ರು ಅವಾಗಿಂದ ಹೇಳ್ತಾ ಇದ್ದೀನಿ ನಾನು. ಮತ್ತು ಇನ್ನೇನು ಹೇಳಬೇಕು? OICಗೆ ಹಿಡಿದ್ಮೇಲೆ OICನೂ ಒಬ್ಬರು ಮುಸ್ಲಿಮ್, ಅವ್ರಿಗೆ ಹಿಡಿದ ಮೇಲೆ ಇವ್ರು ಬಿಡು ಅಂತೇಳಿ ಕಾಲ್ ಬಂದಿದ್ನೋ ನಂಬಲ್ಲಿ ಡೀಟೇಲ್ಸ್ ಅದ. ಕಾಲ್ ತೆಗೆದು ನೋಡ್ರಿ, ಸಾಕ್ಷಿ ಸಿಗ್ತದಲ್ಲ. CID ಅಧಿಕಾರಿಗಳು ನಿಮ್ಮ ಹತ್ರ ಬಂದು ನಿಮ್ಮನ್ನು ವಿಚಾರಣೆಗೊಳಪಡಿಸಿದಾಗ, ನಿಮ್ಮ ಜೊತೆಗೆ ಅವ್ರು ಮಾತನಾಡಿದಾಗ, ನಿಮ್ಮ ಹೇಳಿಕೆಗಳನ್ನು ದಾಖಲಿಸ್ಕೊಂಡಾಗ ನೀವು ಎಲ್ಲ ಅಂಶಗಳನ್ನು ಹೇಳಿದ್ರೆ ಏನೇನು ವಿಚಾರಗಳನ್ನು CID ಅವ್ರ ಮುಂದ್ಗಡೆ ತಾವು ಹೇಳಿದಿರಿ? ಅದೇ ಹೇಳಿದ್ನಿ, ಇದೇ ನಮ್ಮ ಯಜಮಾನ್ರಿಗೆ ಯಾವ ರೀತಿ ಕಾಟ ಕೊಡ್ತಾರೆ, ಇದು ಮಾಡ್ತಾರೆ ಅಂತೆಲ್ಲ ಹೇಳಿದೆವು. ಇನ್ನೂ ಸ್ವಲ್ಪ ಅವರು ಟೈಪ್ ಮಾಡ್ತಾ ಇರ್ಬೇಕಾದ್ರೆ ಭಾಳ ಸ್ಲೋ ಆಯ್ತು ಅವ್ರದ್ದು. ಅವ್ರು ಹೇಳೋದು ಭಾಳ ಸ್ಲೋ ಆಯಿತು. ಅದಕ್ಕೆ ನೆನ್ ಬರಲಿಲ್ಲ ಅಂದ್ರೆ ಮತ್ತೆ ಬಂದು ನೀವು ಹೇಳಿ, ಮತ್ತೆ ಬಂದು ಕೇಳಿ, ಮತ್ತೆ ನಾವು ಬರ್ತೀವಿ ಅಂದ್ರೆ ಮತ್ತೆ ಬಂದಿಲ್ಲ. ಅವ್ರು ಫಸ್ಟ್ ಏನು ನಾವು ಹೇಳಿಕೆ ಕೊಟ್ಟಿವಿ ಅಷ್ಟರ ಮೇಲೇ ಇದು ಮಾಡ್ಯಾರ. CID ಅವರ ಈ ಒಂದು ಮಧ್ಯಂತರ ವರದಿ ಏನಿದೆ, ನಮಗೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಅದರಲ್ಲಿ IGP ಅವರಿಗೆ ಸ್ಪಷ್ಟವಾದಂತಹ ಕ್ಲೀನ್ ಚಿಟ್ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಸಂಪೂರ್ಣ ಮಾಹಿತಿ ಬರಲಿ ನನಗೆ. ಅದು ಮಾಹಿತಿ ಬಂದ ಮೇಲೆ ನಾನು ಮಾಹಿತಿಗೆ ಒಪ್ಕೊಳ್ಳಲ್ಲ. ಯಾಕಂದ್ರೆ ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತದ IGP ಅವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಾರ, ಎಷ್ಟು ಇದು ಮಾಡ್ಯಾರ. ಇದು ಮಲ್ಲಿಕಾರ್ಜುನ್ ಬಂಡೆಯವರ ಧರ್ಮಪತ್ನಿಯವರ ಸ್ಪಷ್ಟವಾದಂತಹ ಮಾತುಗಳು. CID ಬಗ್ಗೆ ನನಗೆ ಮೊದಲಿನಿಂದ ನಂಬಿಕೆ ಇರಲಿಲ್ಲ. ಆದಾಗ್ಯೂ ಕೂಡ CID ಅಧಿಕಾರಿಗಳು ಮನೆಗೆ ಬಂದಾಗ ಒಂದು ರೀತಿ ನನ್ನ ಕುಟುಂಬಕ್ಕೆ, ನನಗೆ, ನನ್ನ ಗಂಡನ ಒಂದು ಸಾವಿಗೆ ನ್ಯಾಯ ದೊರಕಿಸಿಕೊಡುತ್ತೆ ಅನ್ನುವಂತಹ ವಿಶ್ವಾಸದಿಂದ ಅವರಿಗೆ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡೆ, ಅವರಿಗೆ ಸಹಕಾರ ನೀಡಿದೆ. ಆದಾಗ್ಯೂ ಕೂಡ ಈ ಥರದ ವರದಿ ಬಂದಲ್ಲಿ ಇದು ನಿಜವಾಗಿಯೂ ನಿಷ್ಪಕ್ಷಪಾತವಾದ ವರದಿ ಆಗೋದಿಲ್ಲ. ಈ ಬಗ್ಗೆ CBI ತನಿಖೆ ನಡೀಬೇಕು. ಅಂದಾಗ ಮಾತ್ರ ಒಂದು ಸ್ಪಷ್ಟವಾದಂತಹ ಮಾಹಿತಿ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಬಂಡೆಯವರ ಪತ್ನಿ ಮಧು ಬಂಡೆಯವರ ಸ್ಪಷ್ಟವಾದಂತಹ ನುಡಿ. ಸುವರ್ಣ ನ್ಯೂಸ್ಗಾಗಿ ಗುಲ್ಬರ್ಗಾದಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ. ಮಧುಗಿರಿ ಪೊಲೀಸರು ಕಳೆದ 24ರಂದು ಪಟ್ಟಣದಲ್ಲಿ ನಡೆದ ದರೋಡೆ ಪ್ರಕರಣದ ಬೆನ್ನತ್ತಿದ್ರು. ಇನ್ನೇನು ಮತ್ತೊಬ್ಬ ಆರೋಪಿಯನ್ನ ಬಂಧಿಸಬೇಕು. ಅದಕ್ಕಂತ ನಿನ್ನೆ ಪೊಲೀಸ್ ತಂಡ ಆರೋಪಿ ಮನೆಗೆ ತೆರಳಿತ್ತು. ಆದರೆ ಆರೋಪಿ ಸಿಗಲಿಲ್ಲ. ಅಲ್ಲಿ ಆಗಿದ್ದೇ ಬೇರೆ. ಆಸ್ಪತ್ರೆ ಬೆಡ್ ಮೇಲೆ ನರಳಾಡ್ತಿರೋ ಇವರೆಲ್ಲ ಪೊಲೀಸ್ನವರು. ಹುಬ್ಬೇರಿಸಬೇಡಿ. ಅಷ್ಟಕ್ಕೂ ಪೊಲೀಸರ ಈ ಸ್ಥಿತಿಗೆ ಕಾರಣ ಗ್ರಾಮಸ್ಥರು ನೀಡಿದ ಧರ್ಮದೇಟು. ಹೌದು ಸ್ವಾಮಿ, ಮಧುಗಿರಿಯಲ್ಲಿ ಕಳೆದ 24ರಂದು ದರೋಡೆಯೊಂದು ನಡೆಯಿತು. ಈ ಸಂಬಂಧ ಆರೋಪಿ ಒಕ್ಕೋಡಿ ಗ್ರಾಮದ ಹರೀಶ್ನನ್ನ ಬಂಧಿಸಲು ರಾತ್ರಿ ಮಧುಗಿರಿ ಠಾಣೆಯ PSI ಅಮರೇಶ್ ನೇತೃತ್ವದ 8 ಜನರ ಪೊಲೀಸರ ತಂಡ ತೆರಳಿದೆ.
ಪೊಲೀಸರ ಬೂಟಿನ ಸದ್ದು ಕೇಳುತ್ತಲೇ ಹರೀಶ್ ಪರಾರಿಯಾಗಿದ್ದಾನೆ. ಆದರೆ ಅಪರಾತ್ರಿಯಲ್ಲಿ ಮನೆ ಬಾಗಿಲು ತಟ್ಟಿದ್ರಿಂದ ಭಯಗೊಂಡ ಹರೀಶ್ ಮನೆಯವರು ದರೋಡೆಕೋರರು ಬಂದಿದ್ದಾರೆಂದು ಕೂಗಿಕೊಂಡಿದ್ದಾರೆ. ಕೂಡಲೇ ಜಮಾಯಿಸಿದ ಗ್ರಾಮಸ್ಥರೆಲ್ಲ ಸೇರಿ ಪೊಲೀಸರಿಗೆ ಹಿಗ್ಗ ಮುಗ್ಗ ಥಳಿಸಿದ್ದಾರೆ. ಪೊಲೀಸ್ ವಾಹನದ ಮೇಲೂ ಕಲ್ಲು ತೂರಿದ್ದಾರೆ. ಯಾವುದೇ ವ್ಯಕ್ತಿ ತನ್ನ ಅಪರಾಧದಲ್ಲಿ ಸಿಗಾಕೊಂಡಾಗ ಪೊಲೀಸರು ಬಂಧನ ಮಾಡಲಿಕ್ಕೆ ಬಂದಾಗ ಸಹಕಾರ ನೀಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆದರೆ ಇಲ್ಲೇನಾಗಿದೆ, ಸರಿಯೋ ತಪ್ಪೋ ಅಥವಾ ಅವನು ಅಪರಾಧ ಮಾಡಿದನೋ ಇಲ್ವೋ ಅದು ತನಿಖೆಯಿಂದ ಗೊತ್ತಾಗ್ತಿತ್ತು. ಆದರೆ ಇವಾಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಒಂದು ಗುರುತರವಾದಂಥ ಆರೋಪನ ತಮ್ಮ ಮೇಲೆ ಗ್ರಾಮಸ್ಥರು ಹೇಳ್ಕೊಂಡಿದ್ದಾರೆ. ಈಗಾಗಲೇ ನಾವು 5 ಜನನ ದಸ್ತಗಿರಿ ಮಾಡಿದ್ವಿ. ಉಳಿದ ಆರೋಪಿಗಳು ಗ್ರಾಮಕ್ಕೆ ಭೇಟಿ ನೀಡಲಾಗಿದೆ. ಉಳಿದ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಗ್ರಾಮದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಘಟನೆ ಉಗ್ರರೂಪ ಪಡೆದುಕೊಳ್ಳುತ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಹೆಚ್ಚುವರಿ ಪೊಲೀಸರನ್ನ ಕರೆಯಿಸಿ ಹರೀಶ್ ತಂದೆ ಸೇರಿ 5ರನ್ನ ವಶಕ್ಕೆ ಪಡೆದು ಬೆಳ್ಳಾವಿ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಆದರೆ ಘಟನೆ ಬಗ್ಗೆ ಹರೀಶ್ ತಾಯಿ ಹೇಳೋದೇ ಬೇರೆ. ಒಳಗಡೆ ಇಂಥದ್ದು ಬಂದಿದ್ರಿ ಅಂತ ಹೇಳಿಲ್ಲ ಸರ್ ನಮಗೆ. ಹಿಂಗೆ ಬಂದಿದ್ದೀವಿ ಕಣಪ್ಪ ಅಂತ ನಾನು ನಮ್ಮ ಗಂಡ ಎಷ್ಟೇ ಹೇಳ್ಬಿಟ್ಟ ಕೇಳಲಿಲ್ಲ. ಅವರು ಯಾರು ಹೇಳ್ರಣ ಅಂತೇನೆ ಬಾಗ್ಲು ಹಾಕೊಂಡೇನೆ ಕೇಳಿದೆ ಕಣಣ್ಣ. ನಾನು ನಮ್ಮನೆಯವ್ರು ಹೇಳ್ರಪ್ಪ ಏನಕ್ಕೆ ಬಂದಿದ್ದು ಹೇಳ್ರಿ ಅಂದರು. ನಾವು ಕೇಳಲಿಲ್ಲ. ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು ಕಣಣ್ಣ. ನಾವು ಹಿಂಗೆ ಬಂದಿದ್ದೀವಿ, ಹಿಂಗೆ ಈ ಥರ ಐತೆ, ಈ ಥರ ಮಾಡಿದ್ದೀವಿ, ಈ ಥರ ನಿನ್ನ ಮಗ ಹಿಂಗೆ ಮಾಡ್ಯವ್ರ ನಮ್ಗೆ ಗೊತ್ತಿರಲಿಲ್ಲ. ಈ ಥರ ನನ್ನ ಮಗನೂ ಏನು ನಮಗೂ ಸುಲಭ ಕೊಟ್ಟಿರಲಿಲ್ಲ ಸರ್. ಇಲ್ದ್ರೆ ನಾವು ಇಲ್ಲಿ ತಗೊಂಡು ಈ ಥರ ಆಗ್ತಿರ್ಲಿಲ್ಲ ಪೊಲೀಸರು. ಗಾಯಗೊಂಡ ಪೊಲೀಸರೆಲ್ಲ ಮಧುಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕರ್ತವ್ಯ ನಿರತ ಪೊಲೀಸರ ಮೇಲೆ ಕೈ ಮಾಡಿದ ಗ್ರಾಮಸ್ಥರ ಕೃತ್ಯ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ತುಮಕೂರಿನಿಂದ ಯೋಗೇಶ್, ಸುವರ್ಣ ನ್ಯೂಸ್. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ಅಪ್ಪೇಗೌಡನಹಳ್ಳಿ ಜನರೆಲ್ಲ ನಸುಕಿನ ಜಾವವೇ ಎಲ್ಲೋ ನರಳುವ ದನಿ ಕೇಳಿಸಿತು. ಎಲ್ಲಿ ಅಂತ ಹೋಗಿ ನೋಡಿದ್ರೆ ಬಾವಿಯಲ್ಲಿ. ಕೂಡಲೇ ಎಲ್ಲರೂ ಅತ್ತ ದೌಡಾಯಿಸಿದ್ರು. ಹಾಗಾದ್ರೆ ಅಲ್ಲಿ ಏನಾಗಿತ್ತು? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಇದು 15-20 ಅಡಿ ಆಳದ ಬಾವಿಯಲ್ಲ, ಬರೋಬ್ಬರಿ 150 ಅಡಿ ಆಳ ಇದೆ. ಇದರಲ್ಲಿ ಬಿದ್ದವ ಎದ್ದು ಬರ್ತಾನೆ ಎಂಬ ನಂಬಿಕೆ ಇಟ್ಕೊಳ್ಳೋದೆ ಅಸಾಧ್ಯದ ಮಾತು. ಆದ್ರೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಅಪ್ಪೇಗೌಡನಹಳ್ಳಿ ವೆಂಕಟೇಶ್ ಅದೃಷ್ಟ ಚೆನ್ನಾಗಿತ್ತು. ಸಾವನ್ನೇ ಗೆದ್ದು ಬಂದಿದ್ದಾನೆ. ನಸುಕಿನ ಜಾವ ಮೂತ್ರ ವಿಸರ್ಜನೆಗೆ ಹೋದಾಗ ವೆಂಕಟೇಶ್ ಆಯ ತಪ್ಪಿ ಬಾಳು ಬಾವಿಗೆ ಬಿದ್ಬಿಟ್ಟಿದ್ದಾನೆ. ಆತನ ಕಿರುಚಾಟ ಕೇಳಿದ ಸಾರ್ವಜನಿಕರು ಬಾವಿಯ ಬಳಿ ತೆರಳಿ ನೋಡಿದ್ರೆ ಆಗ ವಿಷಯ ಗೊತ್ತಾಗಿದೆ. ನಾವು ಬರೋದ್ರೊಳಗೆ ಈ ಶಬ್ದ ಕೇಳಿಸ್ತು, ಬಾವಿಯಲ್ಲಿ ಬಿದ್ದೋಗಿರೋಂಥ ಶಬ್ದ ಕೇಳಿಸ್ತು. ಆಮೇಲೆ ಬಾವಿಯಲ್ಲಿ ಬಿದ್ದು ಅವನು ಏನು ಮಾಡಿದ್ದಾನೆ, ಯೂರಿನ್ಗೆ ಹೋಗಿ ಬಂದಿದ್ದಾನೆ. ಯೂರಿನ್ಗೆ ಹೋಗಿ ಬಂದ್ಬಿಟ್ಟು ಇಲ್ಲಿ ಗಿಡಗಳೆಲ್ಲ ಇದ್ದಿದ್ದಕ್ಕೋಸ್ಕರ ಗೊತ್ತಾಗಿಲ್ಲ. ಆವಾಗ ಜಾರಿ ಬಿದ್ದೋಗ್ಬಿಟ್ಟಾನೆ ಕೆಳಕ್ಕೆ. ಬಿದ್ದೋದ್ರೆ ಅವನ ಪಾಪ ಎಕ್ಸ್ಪೈರ್ ಆಗಿಲ್ಲ, ಬಟ್ ಅವನಿಗೆ ಜೀವ ಇದೆ. ಆಮೇಲೆ ನಾವು ಬಂದ ಮೇಲೆ ಈ ಥರ ಎಲ್ಲ ವಿಷಯ ಗೊತ್ತಾದ ಮೇಲೆ ನಾವೇನು ಮಾಡಿದ್ವಿ, ಆಂಬುಲೆನ್ಸ್ಗೆ ಮತ್ತು ಫೈರ್ ಇದಕ್ಕೆ ಎಲ್ಲ ಇದು ಮಾಡಿದ್ವಿ. ಬಳಿಕ ಸಾರ್ವಜನಿಕರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸಾರ್ವಜನಿಕರ ಸಹಾಯದೊಂದಿಗೆ ಬಾವಿಗೆ ಹಗ್ಗ ಬಿಟ್ಟು ವೆಂಕಟೇಶ್ನನ್ನು ಮೇಲೆತ್ತಿದ್ದಾರೆ. ಒಬ್ಬ ವ್ಯಕ್ತಿ ಜೀವಂತವಾಗಿ ಸುಮಾರು ಒಂದು 100 ಅಡಿ ಆಳದ ಬಾವಿನಲ್ಲಿ ಬಿದ್ದಿರೋದು ಕಂಡು ಬಂದಿತ್ತು. ತಕ್ಷಣ ಸ್ಟ್ರಕ್ಚರ್ ಹಾಕಿ ಸ್ಟ್ರಕ್ಚರ್ಗೆ ಒಂದು 4 ಹಗ್ಗ ಹಾಕಿ ಹಗ್ಗದ ಮುಖಾಂತರ ಅವ್ರನ್ನ ಜೀವಂತವಾಗಿ ಹೊರಗಡೆ ತೆಗೆದು ಅವ್ರಿಗೆ ಸುಮಾರು ಸ್ವಲ್ಪ ಅಲ್ಲಿ ಫ್ರ್ಯಾಕ್ಚರ್ಸ್ ಆಗಿದ್ದಾವೆ. 108 ಆಂಬುಲೆನ್ಸ್ನಲ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಕನ್ವೆ ಮಾಡಿದ್ವಿ. ವೆಂಕಟೇಶ್ ದೇಹದ ಮೇಲೆ ಸಣ್ಣ ಪುಟ್ಟ ಗಾಯಗಳಿದ್ದು ಶಿಡ್ಲಘಟ್ಟ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಮಂಜು ಜೊತೆ ರವಿಕುಮಾರ್ ವಿ, ಸುವರ್ಣ ನ್ಯೂಸ್. ಕರ್ನಾಟಕ ನ್ಯೂಸ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಒಂದು ಬ್ರೇಕ್ನ ನಂತರ.